ಬೆಳಗಾವಿಯಿಂದ ಬಂದಿವಿ ಸರ್. ಡಿ.ವಾಸ್ ಅಭಿಮಾನಿ. ಇವತ್ತು ನಮ್ಮ ಬಾಸ್ ಇಲ್ಲದ ಕಾರಣ ತುಂಬಾ ಬೇಜಾರಾಯ್ತದೆ. ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಹುಷಾರಿಲ್ಲ ಕಾರಣ ಇರ್ಲಿ, ನೆಕ್ಸ್ಟ್ ವರ್ಷ ಅದ್ದೂರಿಯಾಗಿ ಮಾಡ್ತಾರೆ. ಯಾವತ್ತಿದ್ರು ನಮ್ಮ ಬಾಸ್ ಡಿ ಬಾಸೆ. ಆದ್ರೂ ಮನೆ ಹತ್ರ ಬಂದು ಎಲ್ಲ ಸಿಗ್ತಾರೇನೋ ಅಂತ ಬಂದು ಅವ್ರು ಇಲ್ಲ. ಫಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ರು, ನಾವು ಈ ವರ್ಷ ಬರ್ತಡೇ ಮಾಡ್ಕೋದಿಲ್ಲ ಅಂತ. ಇರ್ಲಿ, ಅವ್ರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ದೇವರು. ನೆಕ್ಸ್ಟ್ ವರ್ಷ ಅದ್ದೂರಿಯಾಗಿ ಬರ್ತಡೇ ಮಾಡ್ತಾರೆ. ನಾವೆಲ್ಲ ಬಂದು ವಿಶ್ ಮಾಡ್ತೀವಿ. ತುಂಬಾ ಬೇಜಾರಾಗ್ತದೆ ಯಾರು ನಮ್ಮ ಬಾಸ್ ಇವತ್ತು ಇಲ್ವಲ್ಲ ಅಂತ. ಎಸ್, ಈಗ ಅವರು ಅಂದ್ರೆ ಬರ್ಡೇ ಮಾಡ್ಕೊಳ್ಳಲ್ಲ ಅಂತ ಕೂಡ ಹೇಳಿದ್ರು, ಮನೇಲಿ ಇರಲ್ಲ ಅಂದ್ರೆ, ಆದ್ರೂ ಕೂಡ ಅಭಿಮಾನ ದಿಂದ ಬಂದಿದ್ದೀರಿ. ಸೊ ನಿಮ್ಗೆ ದರ್ಶನ್ ಅವ್ರಂದ್ರೆ ಎಷ್ಟು ಅಭಿಮಾನ, ಯಾವಾಗಿಂದ ಅವ್ರನ್ನ ಇಷ್ಟ ಏನು ಅನ್ನುವಂಥದ್ದು? ತುಂಬಾ ವರ್ಷದಿಂದ ನಾನು ಅಭಿಮಾನಿ ಸರ್. ಅವ್ರು ನಮ್ಮ ಬಾಸೆ. ಅವ್ರು ಪ್ರತಿ ವರ್ಷ ಬರ್ತಡೇಗೆ ನಾವು ಮಿಸ್ಸೇ ಮಾಡಿಲ್ಲ. ಇಲ್ಲಿ ಬಂದೇ ಹೋಗ್ತೀವಿ, ವಿಶ್ ಮಾಡ್ಬಿಟ್ಟು ಅವ್ರಿಗೆ ಮಾತಾಡ್ಸ್ಕೊಂಡು ಹೋದೇ ಹೋಯ್ತೀವಿ. ಈ ವರ್ಷನೇ ಇಲ್ಲ, ಅವ್ರಿಗೆ ಹುಷಾರಿಲ್ವಲ್ಲ ಅಂತ ಅವರು ಇದು ಮಾಡಿದ್ದಾರೆ, ಬರ್ತಡೇ ಮಾಡ್ಕೊತಾ ಇಲ್ಲ. ಬೇಜಾರಿದ್ದೆ, ಆದ್ರೂ ನಮ್ಗೆ ಏನೋ ಒಂಥರ ತಡ್ಕೊಳಕ್ ಆಗ್ಲಿಲ್ಲ. ಇಲ್ಲಿ ಬಂದು ಸಿಗ್ತಾರೇನೋ ಇಲ್ಲ ಮನೆ ಹತ್ರ ಅಂದ್ಬಿಟ್ಟು ಬಂದು. ಎಸ್ ಬ್ರದರ್, ಈಗ ಸಹಜವಾಗಿ ಅಭಿಮಾನಿಗಳಿಗೆ ಸಿಗಲ್ಲ, ಬರ್ಡೇ ಮಾಡ್ಕಲ್ಲ ಅಂತ ಇದ್ರು, ಆದ್ರೂ ಬಂದಿದ್ದೀರಾ. ಎಲ್ಲಿಂದ ಬಂದಿದ್ರಿ? ದರ್ಶನ್ ಅವರಂದ್ರೆ ಎಷ್ಟು ಅಭಿಮಾನ. ಡೆವಿಲ್ ಟೀಸರ್ ಗಿಫ್ಟ್ ರಿಲೀಸ್ ಆಗ್ತಾ ಇದೆ, ಏನ್ ಹೇಳ್ತೀರಿ ಅಂತ? ಪ್ರತಿ ವರ್ಷ ಯಾವಾಗೆಲ್ಲ ಮೀಟ್ ಮಾಡ್ತಾ ಇದ್ರಿ, ಹೇಗೆ ಅಂತ? ಸರ್, ವರ್ಷನೂ ಬರ್ತೀವಿ ಸರ್. ಈ ಸಲ ನಮ್ಮ ಬಾಸ್ ಹೇಳ್ಬಿಡ್ತಾರೆ ಬರಬೇಡ್ರಿ ಮನೆ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗೂ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ, ಅದಕ್ಕೆ ಬಂದೀವಿ. ಇವತ್ತು ಟೀಸರ್ ರಿಲೀಸ್ ಆಗುತ್ತೆ, ನೋಡ್ಬೇಕು. ಯಾರ್ಯಾರ ನಗರ ಎಲ್ಲ ಜಾತ್ರೆ ಹಬ್ಬ ನಡೀತಿತ್ತು. ಈ ಸಲ ಬೋರ್ ಹೊಡಿತಿದೆ. ಹಾಗೂ ನಮ್ಮ ಬಾಸ್ ಬೇಡ ಅಂತ ಹೇಳಿದೆ. ನಮ್ಮ ಬಾಸ್ ಚೆನ್ನಾಗಿರೋ ಸಾಕು ಸರ್. ಮುಂದಿನ ವರ್ಷ ಮಾಡ್ಕೊಂತೀವಿ, ಬೇಕಾದ್ರೆ ಈ ವರ್ಷ ನೋಡಿ ಮುಂದಿನ ವರ್ಷ ಮಾಡ್ಕೊಂತೀವಿ. ಮುಂದಿನ ವರ್ಷ ಹಬ್ಬ ತರ ನೋಡ್ತೀವಿ. ನಮ್ಮ ಬಾಸ್ ಚೆನ್ನಾಗಿದೆ ಸರ್. ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀವಿ. ಬರ್ತಾಳೆ. ಇದು ಇಲ್ಲಿ ಏನಂತಂದ್ರೆ ದರ್ಶನ್ ಅವರ ಅಪ್ಪಟ ಅಭಿಮಾನಿಗಳು ಅವ್ರ ನಿವಾಸದ ಮುಂದೆ ಬಂದು ಅವ್ರ ಬಗ್ಗೆ ಮಾತನಾಡ್ತಾರಂತಹ ಮಾತುಗಳು. ಅಂದ್ರೆ ಅವ್ರ ಬರ್ಡೇ ಮಾಡ್ಕೊಂಡಿದ್ರೆ ಸಹಜವಾಗಿ ಇಲ್ಲಿ ಎಲ್ಲವೂ ಕೂಡ ಸಂಭ್ರಮಿಸ್ತಾ ಇದ್ವಿ. ಬಟ್ ಇವರೆಲ್ಲಂದ್ರೂ ಕೂಡ ಒಂದ್ಸರಿ ಬಂದು ಹೋಗೋಣ ಅಂತ ಬಂದಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.